ಹಾಯ್ ಗಾಯ್ಸ್, ಇದು ನಾವು ಮಾಡಿದ ರಾಕೆಟ್. ಇದು ದೂರ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ನಾವು ಮಾಡಿ ನೋಡಿದಾಗ ದೂರ ಹೋಗಿತ್ತು. ಈಗ ಹೊರಗಡೆ ನೋಡ್ತಿದ್ದೀವಿ ಮಾಡಿ. ನಿಮಗೂ ಮಾಡೋದನ್ನು ತೋರಿಸ್ತೀನಿ ನೋಡಿ. ಈಗ ತೂರ್ತೀವಿ ನಾವು ನೋಡಿ ಗಾಯ್ಸ್. ಅಲ್ಲಿ ಹೋಗ್ತಿದೆ ಅಲ್ಲಿ ಹೋಗಿದೆ ನೋಡಿ ಗಾಯ್ಸ್, ಅಲ್ಲಿ ಕೆಳಗಡೆ. ಈಗ ಮಾಡೋಣ ಬನ್ನಿ ಗಾಯ್ಸ್, ಈಗ ಮಾಡೋದು ತೋರಿಸ್ತೀನಿ ಬನ್ನಿ ಗಾಯ್ಸ್. ನಾವು ಒಂದು ಪೇಜ್ ಹರ್ಕೊಂಡಿದ್ದೀವಿ. ಏನಾದರೂ ಗೀಚಿದ್ರೆ ಏನಾಗಲ್ಲ. ಫಸ್ಟ್ ಹಿಂಗೆ ಫೋಲ್ಡ್ ಮಾಡಬೇಕು. ಹಿಂಗೆ ಫೋಲ್ಡ್ ಮಾಡಿದಿಂದ ಹೀಗೆ ಎರಡು ಸೈಡ್ ಮಾಡಿಸಿದಿಂದ ನೀವು ಏನು ಮಾಡೋದು ಬೇಕಾಗಿಲ್ಲ. ಇದನ್ನು ಇಷ್ಟು ಮಾಡಿ ಅದು ತಂತಾನೆ ಬಂದುಬಿಡುತ್ತಲ್ವ, ಸೀದಾ ಲೈನಿಗೆ ಮಾಡಬೇಕು. ಮತ್ತು ನೀವು ಅದನ್ನ ಈ ಕಡೆ ಇದನ್ನ ಕಡೆ ಮಾಡಿ ರಾಂಗ್ ಮಾಡಿದ್ದೀರಿ. ಬಾಯ್ ಎರಡೂ ಸೈಡ್ ಮಾಡಿ ಅಂತ ಅದರಂಗೆ. ಇದನ್ನ ಈಗ ಹಿಂಗೆ ಮಾಡಿಸ್ಬೇಕು. ಯಾಕಡೆದ್ರೂ ಬೇಸಾಗಿಲ್ಲ ಅಂದರೆ ಹಿಂಗೆ ಮಾಡಿಸಿ ಹಿಂಗೆ ಮಾಡಿ ಕರೆಕ್ಟ್ ಆಗುತ್ತೆ. ಆವಾಗ ಹಿಂದಗಡೆ ಹೀಗೆ ಮಾಡಿ ಕರೆಕ್ಟ್ ಲೈನಿಗೆ ಹಿಂಗೆ ಮಾಡಿಸಿ ಎರಡೂ ಸೈಡ್ ಮಾಡಿ ಹಂಗೆ ಫೋಲ್ಡ್ ಆಗೋಲ್ಲ ಅಂದರೆ ಜಾಸ್ತಿ ಶಕ್ತಿ ಮಾಡಿ. ಈಗ ಹಿಂದಗಡೆ ಹಿಂಗೆ ಫೋಲ್ಡ್ ಮಾಡಿ ಇದಿಷ್ಟು ಉಳಿಯುತ್ತೆ. ಇದನ್ನು ಹಿಂಗೆ ಫೋಲ್ಡ್ ಮಾಡಿದ್ದೀರಾ. ಇಲ್ಲಿ ಲೈನ್ ಬಂದಿದೆಯಲ್ಲ, ಅದೇ ಲೈನು ಇಷ್ಟು ಉಲ್ಟಾ ಹಿಡ್ಕೊಂಡು ಉಲ್ಟಾ ಮಾಡಿಸಿ. ಜಲ್ದಿ ಮಾಡಿಬಿಡುತ್ತೆ. ಭಾಳ ದೊಡ್ಡ ಇದು ಅವನು ಇವಾಗ ಮಾಡಿ ಬಡ ಸುಮ್ಮನೆ ಅದು ಫೋನ್ ಇದು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳ. ಅಲ್ಲಮ್ಮ ಎಲ್ಲ ಎರಡು ಸೈಡು ಎಷ್ಟು ಮಂದಿ ಮಾಡ್ಯಾರ ಇವನ್ನ ವಿಡಿಯೋ ನೋಡಿದ್ದೀವಿ. ಹಿಂಗೆ ಎರಡು ಸೈಡು ಇದು ಯೂಟ್ಯೂಬ್ನಾಗ ಹೀಗೆ ಲಾಸ್ಟ್ ಫೈನಲ್ ಸ್ಟೆಪ್ ಇದನ್ನು ಈಗ ಮಡಿಸೋದು. ಹೌದೇನು? ಎರಡು ಸೈಡು ಹೀಗೆ ಮಡಿಸಿದಿಂದ ನೋಡಿ ಹೀಗೆ ಆಯ್ತು. ಇದನ್ನು ಕರೆಕ್ಟಾಗಿ ಫೋಟೋ ಮಾಡೋಣ. ಈಗ ಕರೆಕ್ಟ್ ಆಗಿದ್ದರಿಂದ ನೋಡಿ ಇಲ್ಲಿ ಕರೆಕ್ಟ್ ಬಂದರೆ ಹಿಂಗೆ ಕರೆಕ್ಟ್ ಬಂದಾಗ ಇದನ್ನು ಈಗ ಇದು ತೂರೋ ಸಮಯ ಆಗಿದೆ ಅಂತ ಇಲ್ಲಿ ಒಳಗಡೆ ಎಲ್ಲ ಚೆಕ್ ಮಾಡಬೇಕು. ತೂರೋ ಟೈಮ್ ಆಗಿದೆ. ಇದನ್ನು ಈಗ ಅವಾಗ ಫಸ್ಟ್ ತೋರಿಸಿದ್ವಿ ತೂರೋದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.